ಹಾಯ್ ನಮಸ್ಕಾರ ಎಲ್ಲರಿಗೂ. ನನ್ನ ಹಸ್ಬೆಂಡ್ ಅಂತೂ ಎಲ್ಲ ವೀಕೆಂಡು ಕ್ರಿಕೆಟಲ್ಲೇ ಬ್ಯುಸಿಯಾಗಿಬಿಟ್ಟಿರ್ತಾರೆ. ಈ ವೀಕೆಂಡು ಲಾಂಗ್ ವೀಕೆಂಡ್ ಆಗಿದ್ದರಿಂದ ನಾವು ನ್ಯೂಯಾರ್ಕಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅಲ್ಲಿ ಜಸ್ಟ್ ಒಂದು 3 ಪ್ಲೇಸಸ್ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅದರಲ್ಲಿ ಫಸ್ಟು ಚಾರ್ಜಿಂಗ್ ಬುಲ್ ಹೋಗಿದ್ವಿ. ಚಾರ್ಜಿಂಗ್ ಬುಲ್ಲಲ್ಲಿ ಇಲ್ಲಿ ಟಚ್ ಮಾಡಿದರೆ ಗುಡ್ ಲಕ್ ಅಂತ ಏನೋ ಸೂಪರ್ಸ್ಟಿಷನೋ ನಿಜವಾಗ್ಲೂ ನಡೆಯುತ್ತೋ ಗೊತ್ತಿಲ್ಲ, ನಾವು ಟ್ರೈ ಮಾಡೋಣ ಅಂತ ಮಾಡಿದ್ವಿ. ಆಮೇಲೆ ಸೆಂಟ್ರಲ್ ಪಾರ್ಕ್ ಹೋಗಿದ್ವಿ. ಸೆಂಟ್ರಲ್ ಪಾರ್ಕ್ ಒಂದ್ಸಲನೂ ವಿಸಿಟ್ ಮಾಡಿರಲಿಲ್ಲ, ಯಾವಾಗಲೂ ತುಂಬ ಮಿಸ್ ಆಗಿತ್ತು. ಸೊ ಸೆಂಟ್ರಲ್ ಪಾರ್ಕ್ ವಿಸಿಟ್ ಮಾಡೋಣ ಈ ಸಲ ಅಂತ ಹೋಗಿದ್ವಿ. ನನಗೆ ನ್ಯೂಯಾರ್ಕ್ ಸಿಟಿನ ಒಂಥರ ಬ್ಯಾಂಗ್ಳೂರಿಗೆ ಕಂಪೇರ್ ಮಾಡ್ಬೋದು ಅನಿಸುತ್ತೆ. ಯಾಕಂದರೆ ಸೆಂಟ್ರಲ್ ಪಾರ್ಕ್ ಒಂಥರ ನಮ್ಮ ಕಬ್ಬನ್ ಪಾರ್ಕ್ ಇದ್ದಂಗೆ, ಮತ್ತು 5th ಅವೆನ್ಯೂ ನಮ್ಮ MG ರೋಡ್ ಇದ್ದ ಹಾಗೆ, ಆ ಥರ ಎಲ್ಲ ಪ್ಲೇಸಸ್ಸು ಅಲ್ಲಿಗೆ ಲಿಂಕ್ ಮಾಡ್ಬೋದು. ಆ ಥರ ಒಂಥರ ಫೀಲ್ ಆಗುತ್ತೆ. ಅದಕ್ಕೆ ನಂಗೆ ನ್ಯೂಯಾರ್ಕ್ ಸಿಟಿ ತುಂಬ ಇಷ್ಟ ಆಗುತ್ತೆ ಎಲ್ಲ ಸಿಟಿಗೂ ಕಂಪೇರ್ ಮಾಡಿದರೆ ಇಲ್ಲಿ. ಮತ್ತು ಸೆಂಟ್ರಲ್ ಪಾರ್ಕಿಂದ ಹೊರಗೆ ಬಂದಮೇಲೆ ಮಂಗೋಲಿಯಾ ಬೇಕ್ರಿಗೆ ಹೋಗಿದ್ವಿ. ಆ್ಯಕ್ಚುಲಿ ನಾನು ಟ್ರೆಸ್ಲಿಚಸ್ ಕೇಕ್ ಟ್ರೈ ಮಾಡೋಣ ಅಂತ ಹೋಗಿದ್ದೆ. ಅಲ್ಲಿ ಬರೀ ಸ್ಟ್ರಾಬೆರಿ ಟ್ರೆಸ್ಲಿಚಸ್ ಮಾತ್ರ ಇತ್ತು. ಆ್ಯಕ್ಚುಲಿ ನಾನು ಅವಾಗ ತಿನ್ನೋದ್ರಲ್ಲಿ ಫುಲ್ ಬ್ಯುಸಿಯಾಗಿಬಿಟ್ಟಿದ್ದೀನಿ ನೋಡಿ, ನನಗಂತೂ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಮತ್ತು ಹೀಗೆ ಬರಬೇಕಾದ್ರೆ ಇಲ್ಲೊಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ನೋಡಿ. ಇಷ್ಟು ಬ್ಯುಸಿ ಸಿಟಿಯಲ್ಲೂ ಇಲ್ಲೊಂದು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅನ್ನೋದೇ ಗೊತ್ತಾಗಲ್ಲ. ಆ ಲೆವೆಲಿಗೆ ಇಲ್ಲಿ ಮ್ಯಾನೇಜ್ ಮಾಡ್ತಾರೆ. ನನಗಂತೂ ಫುಲ್ ಇಷ್ಟ ಆಯಿತು. ಮತ್ತು ಇಲ್ಲಿ ರೋಡ್ ಸೈಡ್ ಫ್ರೂಟ್ಸ್ ಮತ್ತು ವೆಜಿಟೇಬಲ್ ಸ್ಟಾಲ್ನ ನೋಡಿದೆ. ಇಲ್ಲಿ ಬಂದಮೇಲೆ ನಾನು ಎಲ್ಲೂ ಈ ಥರ ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ನೋಡಿದ್ದು. ಸೊ ನಂಗೊಂಥರ ಏನೋ ಒಂಥರ ಇಂಡಿಯಾದಲ್ಲಿ ನೋಡಿದ ಥರನೇ ಫೀಲ್ ಆಯಿತು. ಈ ಬ್ಯಾಂಗ್ಳೂರ್ ಸೈಡೆಲ್ಲ ಫ್ರೂಟ್ಸು ವೆಜಿಟೇಬಲ್ ಸ್ಟಾಲ್ ಹಾಕ್ಕೊಂಡಿರ್ತಾರಲ್ಲ, ಅದೇ ಥರ ಅನ್ನಿಸ್ತು. ಏನೋ ಒಂಥರ ಖುಷಿ ಆಯಿತು, ಅದಕ್ಕೆ ವೀಡಿಯೋ ಮಾಡಿದೆ. ಓಕೆ ಬಾಯ್.